ರಾಜಾತಿಥ್ಯಕ್ಕೆ ಹೆಸರು ಆಗಿರುವ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಿತಿ ಮೀರಿದೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇರೋದು ಮತ್ತೊಮ್ಮೆ ಮಗದೊಮ್ಮೆ ಈ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಪ್ರೂವ್ ಆಗ್ತಾ ಇದೆ. ಈ ಮೊಬೈಲ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಿಂತಿಲ್ಲ ಮೊಬೈಲ್ ಸರಬರಾಜಿನ ಹಾವಳಿ. 20,000ಕ್ಕೆ ಮೊಬೈಲ್ ಮಾರಾಟ, ಸಿಕ್ಕಿಬಿದ್ದ ಜೈಲು ಸಿಬ್ಬಂದಿ. ಮೊಬೈಲ್ ಸರಬರಾಜು ಮಾಡ್ತಾ ಇದ್ದ ಜೈಲು ವೀಕ್ಷಕ ಬಂಧನ ಆಗಿದೆ. ಅಕ್ರಮಗಳಿಗೆ ಜೈಲಿನ ಸಿಬ್ಬಂದಿ ಸಾಥ್ ಕೊಡ್ತಾ ಇರೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಅಮರ್ ಪ್ರಾಂಜೆ 29 ವರ್ಷ, ಬಂಧಿತ ಜೈಲು ವೀಕ್ಷಕ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಈತ ಕೈದಿಗಳಿಗೆ ಮೊಬೈಲ್ ಅನ್ನ ಸರಬರಾಜು ಮಾಡ್ತಾ ಇದ್ದ. 20,000 ರೂಪಾಯಿ ಕೊಟ್ರೆ ಸಾಕು, ಸ್ಮಾರ್ಟ್ ಫೋನ್ ಅನ್ನೇ ಕೊಡ್ತಾ ಇದ್ದ. ಸ್ಮಾರ್ಟ್ ಫೋನ್ ನ ಜೊತೆಗೆ ಹೆಡ್ಫೋನ್ ಅಂತೆ, ಬ್ಲೂಟೂತ್ ಅಂತೆ ಎಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾ ಇದ್ದ. ಈತ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ. ಅಮರ್ 29 ವರ್ಷ, ಜೈಲು ವೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರಾಜಾತಿಥ್ಯದ ವಿಚಾರ ಪದೇ ಪದೇ ಸದ್ದು ಮಾಡ್ತಾ ಇದೆ. ಕಾಸಿದ್ರೆ ಜೈಲಲ್ಲೂ ಕೂಡ ಕೈಲಾಸ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಆಗ್ತಾ ಇದೆ. ಜಾಮರ್ ಹಾಕಿದ್ದೀವಿ, ನೆಟ್ವರ್ಕ್ ಸಿಗಲ್ಲ. ಈ ಪರಪ್ಪನ ಅಗ್ರಹಾರದ ಜೈಲಿನ ಅಕ್ಕಪಕ್ಕದ ಸಿಬ್ಬಂದಿಗಳೆಲ್ಲ ಜಾಮರ್ ವಿಚಾರಕ್ಕೆ ಈ ಹಿಂದೆ ಮನವಿ ಮಾಡಿಕೊಂಡಿದ್ರು, ನಮಗೆ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ. ಬಟ್ ಜೈಲಿನ ಒಳಗಡೆ ಸ್ಮಾರ್ಟ್ ಫೋನು, ಬ್ಲೂಟೂತು, ನೆಟ್ವರ್ಕ್ ಎಲ್ಲಿಂದ ಸಿಗ್ತಾ ಇದೆ? ಬರೀ ಕೇವಲ ಅಮರ್ ಹೆಸರಿಗೆ ಮಾತ್ರನಾ? ಇವರ ಹಿಂದೆ ಇನ್ಯಾರ್ಯಾರಿದ್ದಾರೆ? ಯಾರ್ಯಾರೆಲ್ಲ ಈ ರೀತಿಯ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂಥವರನ್ನು ಕೂಡ ಹೆಕ್ಕಿ ತೆಗೆಯುವಂತಹ ಕೆಲಸ ಆಗಬೇಕಿದೆ. ಪದೇ ಪದೇ ಪರಪ್ಪನ ಅಗ್ರಹಾರದ ಜೈಲು ಇದೇ ವಿಚಾರಕ್ಕೆ ಸದ್ದು ಮತ್ತು ಸುದ್ದಿ ಮಾಡ್ತಾ ಇದೆ. ಅಕ್ಟೋಬರ್ 23ನೇ ತಾರೀಕು ಎಂದಿನಂತೆ ಕೆಲಸಕ್ಕೆ ಬಂದಿರ್ತಾರೆ ಜೈಲು ವೀಕ್ಷಕ ಅಮರ್. ಜೈಲು ಪ್ರವೇಶ ದ್ವಾರದಲ್ಲಿ KSISF ಸಿಬ್ಬಂದಿ ತಪಾಸಣೆ ಮಾಡ್ತಾರೆ. ತಪಾಸಣೆಯನ್ನ ನಿರಾಕರಿಸಿ ವಾಪಸ್ ಹೋಗೋದಕ್ಕೆ ಅಮರ್ ಮುಂದಾಗ್ತಾರೆ. ಅನುಮಾನಗೊಂಡು ಮತ್ತೆ ತಪಾಸಣೆ ನಡೆಸಿದಾಗ ಒಳ ಉಡುಪಿನಲ್ಲಿ ಫೋನ್ ಪತ್ತೆಯಾಗಿದೆಯಂತೆ. ಒಳ ಉಡುಪಿನಲ್ಲಿ ಒಂದು ಸ್ಮಾರ್ಟ್ ಫೋನು, ಇಯರ್ಫೋನು ಪತ್ತೆಯಾಗಿರುವಂತಹದ್ದು. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅಮರನ್ನ ಬಂಧಿಸಿದ್ದಾರೆ ಪೊಲೀಸರು. ವಿಚಾರಣೆಯ ವೇಳೆ 20,000 ರೂಪಾಯಿಗೆ ಈತ ಜೈಲಿನ ಒಳಗಡೆ ಕೈದಿಗಳಿಗೆ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. 10,000 ರೂಪಾಯಿ ಅಡ್ವಾನ್ಸ್ ಕೂಡ ಪಡೆದುಕೊಂಡಿದ್ದಂತೆ, ಮೊಬೈಲ್ ತಂದು ಕೊಡ್ತೀನಿ ಅಂಥೇಳಿ. ಈ ಮೊಬೈಲ್ ಅನ್ನು ತೆಗೆದು ಕೊಟ್ಟರೆ ಮತ್ತೆ 10,000 ರೂಪಾಯಿ ಆತನಿಗೆ ಕೊಡ್ತಿದ್ರು. ಈ ಎಲ್ಲ ವಿಚಾರಗಳನ್ನು ಕೂಡ ಜೈಲು ವೀಕ್ಷಕ ಅಮರ್ ಬಾಯಿ ಬಿಟ್ಟಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಕಾಸಿದ್ರೆ ಜೈಲಲ್ಲೂ ಕೈಲಾಸ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಕಾಸಿದ್ರೆ ಜೈಲಲ್ಲೂ ಕೈಲಾಸ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇರುವಂಥದ್ದು. ಒಳಗೆ ಜಾಮರ್ ಇದೆ, ನೆಟ್ವರ್ಕ್ ಸಿಗಲ್ಲ, ಮೊಬೈಲನ್ನು ಇವರು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು, ಅದಕ್ಕೆ 20,000 ಇಸ್ಕೊಳ್ತಾ ಇರುವಂಥದ್ದು. ಕೇವಲ ಅಮರ್ ಮಾತ್ರ ಅಲ್ಲ, ಅಮರ್ ರೀತಿಯಲ್ಲಿ ಹಲವು ಜನರು ಕೆಲಸ ಮಾಡ್ತಿದಾರ ಅಂಥೇಳಿ. ಪ್ರೇಮ, ಜೈಲಿನ ಕರ್ಮಕಾಂಡಗಳು ಅದು ನಿನ್ನೆ ಮೊನ್ನೆಯದಲ್ಲ. ಸಾಕಷ್ಟು ದಿನಗಳಿಂದ ಈ ರೀತಿಯಾಗಿ ಅವ್ಯವಹಾರಗಳು ನಡೀತಿದ್ದಾವೆ. ಆಗೊಮ್ಮೆ ಈಗೊಮ್ಮೆ ಒಂದೊಂದು ಪ್ರಕರಣಗಳು ಹೊರಗಡೆ ಬರ್ತಿದ್ದಾವೆ. ಇದೇ ತಿಂಗಳ 23ನೇ ತಾರೀಕು ಈ ಅಮರ್ ಪ್ರಾಂಜೆ ಎಂಬಾತ ಈ ಜೈಲಿನ ಸಿಬ್ಬಂದಿ ಏನಿದ್ದಾನೆ, ಈತ 20,000 ರೂಪಾಯಿ ಡೀಲನ್ನು ಮಾಡಿಕೊಂಡು ಒಂದು ಆಂಡ್ರಾಯ್ಡ್ ಮೊಬೈಲನ್ನು ತಂದುಕೊಡ್ತೀನಿ ಅಂತೇಳಿ ಜೈಲಿನ ಒಳಗಿರುವ ಕೈದಿಗೆ ಮೊಬೈಲನ್ನು ಕೊಡೋದಕ್ಕೆ ಹೋಗಿ ಇದೀಗ ತಗಲಾಕೊಂಡು ಪೊಲೀಸರ ಅತಿಥಿಯಾಗಿದ್ದಾನೆ. ಈತ ಇದೇ 23ನೇ ತಾರೀಕು ಜೈಲಿನ ಒಳಗೆ ಹೋಗಬೇಕು. ಆ ಸಂದರ್ಭದಲ್ಲಿ KSISF ಸಿಬ್ಬಂದಿಗಳನ್ನ ಜೈಲಿನ ಮುಂಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಅವರು ತಪಾಸಣೆ ಮಾಡಿ ಒಳಗಡೆ ಬಿಡ್ತಾರೆ. ಆ ಸಂದರ್ಭದಲ್ಲಿ ತಪಾಸಣೆಗೆ ಈತ ಒಳಪಡೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ವಾಪಸ್ ಹೋಗ್ತಿರ್ತಾನೆ. ಬಲವಂತವಾಗಿ ಎಳ್ಕೊಂಬಂದು ತಪಾಸಣೆ ಮಾಡಿದಾಗ ಆತನ ಒಳ ಉಡುಪಿನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ. ಹೀಗಾಗಿ ಈತ ಒಬ್ಬ ಕೈದಿಗೆ ಕೊಡೋದಾಗಿ ತಂದಿದ್ದೆ, ಆತ 10,000 ಅಡ್ವಾನ್ಸ್ ಅನ್ನು ಸಹ ಕೊಟ್ಟಿದ್ದ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನು ನೀಡಿದ್ದಾನೆ. ಹೀಗಾಗಿ ಯಾರ ಕೈದಿ ಆತನನ್ನು ಸಹ ಇದೀಗ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಜೈಲಿನ ಕರ್ಮಕಾಂಡಗಳಿದೆಯಲ್ಲ, ಅಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ನಿದರ್ಶನ. ಈ ಹಿಂದೆ ಕೇವಲ ಮೊಬೈಲ್ಗಳಷ್ಟೇ ಅಲ್ಲ, ಗಾಂಜಾ ಸೇರಿದಂತೆ ಅತ್ಯಗತ್ಯ ವಸ್ತುಗಳು ಏನೇನು ಬೇಕೋ ಎಲ್ಲವನ್ನ ಕೂಡ ಸಪ್ಲೈ ಮಾಡುವ ಕೆಲಸವನ್ನ ಅಲ್ಲಿನ ಜೈಲು ಸಿಬ್ಬಂದಿಗಳೇ ಮಾಡ್ತಿದ್ದಾರೆ. ಪ್ರೇಮ್, ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.